ಸ್ನೇಹಿತರೆ, ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಸ್ಥಳೀಯ ನಗರ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮತ್ತೊಂದು ಹೊಸ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡ್ಯಾರ. ಯಾವಾಗಂದ್ರೆ 15/11/2025 ಇದು ನೋಟಿಫಿಕೇಶನ್ ಅನೌನ್ಸ್ ಆಗಿರ್ತೈತಿ. ಯಾವಾಗಂದ್ರೆ ಇಲ್ಲಿ ನೋಡ್ರಿ, 15/11/2025 ಇದು ನೋಟಿಫಿಕೇಶನ್ ಅನೌನ್ಸ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30/12/2025. ಯಾವಾಗಂದ್ರೆ 30/12/2025 ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಇಷ್ಟೊಳಗೆ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಮತ್ತು ಇದಕ್ಕೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. ಮಹಿಳೆಯರಿಗೆ ಇದಕ್ಕೆ ಅವಕಾಶ ಇರೋಂಗಿಲ್ಲ. ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಿ ಅಂದ್ರೆ, ಇದಕ್ಕೆ ಯಾವುದೇ ರೀತಿಯಾಗಿ ಇದಕ್ಕೆ ಎಕ್ಸಾಮ್ ಇರೋಂಗಿಲ್ಲ. ಎಕ್ಸಾಮ್ ಇರೋಂಗಿಲ್ಲ, ನೇರ ನೇಮಕಾತಿ ಇರ್ತೈತಿ. ನೇರ ನೇಮಕಾತಿ ಅಂದ್ರೆ ಇವ ಹುದ್ದೆಗಳು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ಕೇವಲ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳು ಇದ್ದಿರ್ತಾವ. ಗುತ್ತಿಗೆ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೋತಾರ. ನಿಮಗೆ ಕೆಲಸದಿಂದ ಯಾವ ಬೇಕಾದ ತೆಗಿಬೋದು ಅವ್ರ. ಮತ್ತು ಇದ್ರೊಳಗೆ ನಗರ ಸ್ಥಳೀಯ ಸಂಸ್ಥೆಗಳು ಯಾವ್ದಾವ ಅಂದ್ರೆ, ಅದಕ್ಕಿಂತ ಮೊದಲು ಟೋಟಲ್ ಆಗಿ ಪೋಸ್ಟ್ಗಳು ಎಷ್ಟದಾವ ಎಲ್ಲರೂ ಇದನ್ನ ಕೇಳ್ತಿರ್ತೀರಿ, ಸರ್ ಮೊದಲು ಪೋಸ್ಟ್ ಎಷ್ಟದಾವ ಹೇಳ್ರಿ ಅಂತ. ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳು ಇದ್ರೊಳಗೆ ಟೋಟಲ್ ಆಗಿ 46 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಟೋಟಲ್ ಆಗಿ 46 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಇದೇನಾರ PDF ಏನಾರ ಬೇಕಾಗಿತ್ತಂದ್ರೆ ಈ PDF ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ನೀವು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಹೆಸರು ಹೇಳ್ತೀನಿ ನೋಡ್ರಿ ಒಂದೊಂದಾಗಿ. ನಂಜನಗೂಡು ನಗರಸಭೆಯಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಹುಣಸೂರು ನಗರಸಭೆಯಲ್ಲಿ 6 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ಹುಟಗಳಿ ನಗರಸಭೆಯಲ್ಲಿ 6 ವೇಕೆನ್ಸಿಗಳಿಗೆ ಕಲ್ಪನೆ ಮಾಡಿರ್ತಾರೆ. ಮತ್ತು ಅದೇ ರೀತಿಯಾಗಿ KR ನಗರ ಪುರಸಭೆ ಇದ್ರೊಳಗೆ 3 ಪೋಸ್ಟ್ಗಳನ್ನ ಕಲ್ಪನೆ ಮಾಡಿರ್ತಾರೆ. ಮತ್ತು ಪಿರಿಯಾಪಟ್ಟಣ ಪುರಸಭೆಯಲ್ಲಿ 3 ಪೋಸ್ಟ್ಗಳಿಗೆ ಕಲ್ಪನೆ ಮಾಡಿರ್ತಾರೆ. ಮತ್ತು HD ಕೋಟೆ ಪುರಸಭೆಯಲ್ಲಿ 3 ಪೋಸ್ಟ್ಗಳಿಗೆ ಕಲ್ಪನೆ ಮಾಡಿರ್ತಾರೆ. ಮತ್ತು ನರಸೀಪುರ ಪುರಸಭೆಯಲ್ಲಿ 3, ಬಣ್ಣೂರು ಪುರಸಭೆಯಲ್ಲಿ 3, ಮತ್ತು ಸರಗೂರು ಪಟ್ಟಣ ಪಂಚಾಯಿತಿಯಲ್ಲಿ 3, ಮತ್ತು ಕಡಕೋಳು ಪಟ್ಟಣ ಪಂಚಾಯಿತಿಯಲ್ಲಿ 3, ಮತ್ತು ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ 3, ಶ್ರೀರಾಮಪುರ ಪಟ್ಟಣ ಪಂಚಾಯಿತಿಯಲ್ಲಿ 3, ಮತ್ತು ಭೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ 3. ಈ ರೀತಿಯಾಗಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಖಾಲಿದಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. ಟೋಟಲ್ ಆಗಿ ಇದ್ರೊಳಗೆ 46 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ 15/11 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ವಯಸ್ಸು ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಇದಕ್ಕೆ ವಯಸ್ಸನ್ನು ಕೊಟ್ಟಾರಪ್ಪ ಅಂತಂದ್ರೆ, ಮಿನಿಮಮ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 55 ವರ್ಷ. ಇಲ್ಲಿ ನೋಡ್ರಿ ಎಷ್ಟು ವಯಸ್ಸು ಕೊಟ್ಟಾರಂದ್ರೆ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಭಾಳ ಕೊಟ್ಟಾರ. ಇದಕ್ಕೆ 55 ನೀವು ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದ್ರ ಬಗ್ಗೆ ಮೈಸೂರು ಜಿಲ್ಲೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ವಿಶೇಷ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮೈಸೂರು ಜಿಲ್ಲೆ ಈ ಕೆಳಕಂಡ ನಗರ ಸಂಸ್ಥೆಗಳಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿರ್ತಾರೆ. ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಇದನ್ನು ಕೂಡ ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ಒಬ್ಬರು ಏನು ಮಾಡ್ತಾರೋ ಕಮೆಂಟ್ ಹಾಕ್ತಾ ಇರ್ತಾರೋ, ಸರ್ ಇದು ನೋಟಿಫಿಕೇಶನ್ ಫೇಕ್ ಐತಿ. ಮತ್ತು ಮಣ್ಣಿನ ಒಂದು KSRTC ಒಂದು ನೋಟಿಸ್ ಅನೌನ್ಸ್ ಆಗಿತ್ತು, ಅದನ್ನು ಕೂಡ ಹಾಕಿನು. ಅದರ ತೆಳಗೂ ಕೂಡ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ಯಾರು, ಸರ್ ನೋಟಿಫಿಕೇಶನ್ ಫೇಕ್ ಐತಿ ಅಂತ. ನಾ ಯಾವುದೇ ರೀತಿಯಾಗಿ ಫೇಕ್ ವಿಡಿಯೋ ಅವರು ಅಥವಾ ಯಾವುದೇ ರೀತಿ ಮಾಡಿರೋದಿಲ್ಲ. ಬೇಕಾಗಿತ್ತು ಅದರ ಸಂಪೂರ್ಣ ಮಾಹಿತಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾಕಂದ್ರೆ ಇದ್ರ ಅಪ್ಲೈ ಲಿಂಕ್ ಕೂಡ ಹಾಕಿರ್ತನು. ನೀವು ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ನಿಮಗೆ ಟೆಂಪರರಿ ಈಗ ಹೊರಗುತ್ತಿ ಆಧಾರದ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿ ನೋಡ್ತಾ ಹೋದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಆಗಿರಬೇಕು ಅಂದ್ರೆ, ನೀವು 12ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತಿ. ನೀವು 10ನೇ ತರಗತಿ ಮೇಲೆ ಒಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗಿರಿ, ಹಾಗೆ ಮಾಡಿಬಿಟ್ರಿ. ಇದಕ್ಕೆ 12ನೇ ತರಗತಿನೂ ಕಂಪ್ಲೀಟ್ ಆಗಿರಬೇಕಾಗತ್ತಿ. 12ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನೊಮ್ಮೆ ಹೇಳ್ತಾನೆ, ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ಅದು ಟೆಂಪ್ರರಿ. ನಿಮಗೆ ಹೊರಗುತ್ತಿಗೆ ಆಧಾರದ ಮೇಲೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಸಂಬಳ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 20,000 ರಿಂದ 30,000 ರೂಪಾಯಿ ತನಕ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಇದು 30,000 ತನಕ ಕೂಡ ಆಕತಿ. ನೀವು ಕಂಟಿನ್ಯೂ ಮಾಡ್ಕೋತ ಹೋದ್ರಿ ಅಂದ್ರೆ ಯಾವ ರೀತಿ ನಿಮಗೆ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತಾರಲ್ಲ ಆ ರೀತಿ ಸಂಬಳ ಕೂಡ ಜಾಸ್ತಿ ಇದ್ದಿರ್ತೈತಿ. ಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳು ಇದೇ ನೋಟಿಸ್ ಕೊಟ್ಟಾರಲ್ಲ, ಈ ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ನೀವು ನಮಗೆ ಚೆಕ್ ಮಾಡ್ಕೋಬೋದು. ಈ ನೋಟಿಸ್ ಯಾವುದೇ ರೀತಿಯಾಗಿ ಫೇಕ್ ನೋಟಿಸ್ ಆಗಿರುವುದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಎಲ್ಲ ತಿಳಿಸ್ಕೊಡ್ತಾ ಇರ್ತಾನೆ.